ಸಮಯದಲ್ಲಿ ಸಚೇತನ ಕಾರ್ಯಕ್ರಮ ದಿನಾಂಕ 31/1/2025. ನಾನು ಈಗ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದ ದಿಗ್ಗಜರು ಅವರಿಗೆ ಪ್ರಶಸ್ತಿ ಸಿಕ್ಕಿದ ಬಗ್ಗೆ ಪರಿಚಯಿಸುತ್ತೇನೆ. ಮೊದಲನೆಯದವರು ಕುವೆಂಪು. 1904 ಡಿಸೆಂಬರ್ 21ರಂದು ಇವರು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಶ್ರೀರಾಮಾಯಣ ದರ್ಶನಂ ಕೃತಿಗೆ ಸಂದಿತು. ಇದೇ ಕೃತಿಗೆ 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯೂ ಸಿಕ್ಕಿತು. ಡಾಕ್ಟರ್ ದ.ರಾ. ಬೇಂದ್ರೆ. ಶಿವಮೊಗ್ಗದಲ್ಲಿ 1943ರಲ್ಲಿ ನಡೆದ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರು. 1965ರಲ್ಲಿ ಮರಾಠಿ ಸಂವಾದ ಗ್ರಂಥಕ್ಕೆ ಕೇರಳ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1968ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮತ್ತು ಕಾಶಿಯ ವಿದ್ಯಾಪೀಠಗಳ ಗೌರವ ಡಾಕ್ಟರೇಟ್. ಇವಕ್ಕೆಲ್ಲಕ್ಕೆ ಮೀರಿ ಇವರ ಸಾಹಿತ್ಯ ಸೇವೆಯನ್ನು ಗಮನಿಸಿ 1974ರಲ್ಲಿ ಇವರ 4 ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಶಿವರಾಮ್ ಕಾರಂತ್. ಕರ್ನಾಟಕ ಕರಾವಳಿ ಉಡುಪಿ ತಾಲೂಕಿನಲ್ಲಿ ಕೂಟ ಎಂಬ ಸಣ್ಣ ಹಳ್ಳಿಯಲ್ಲಿ 1902 ಅಕ್ಟೋಬರ್ ತಿಂಗಳ 10ನೇ ತಾರೀಖಿನಂದು ಜನಿಸಿದರು. ತಂದೆ ಶೇಷ್ ಕಾರಂತ್, ತಾಯಿ ಲಕ್ಷ್ಮೀ ಶೇಷ್ ಕಾರಂತ್ ರದ್ದು. ತುಂಬ ಬಡ ಕುಟುಂಬ.